ವೀಕ್ಷಕರೇ, ರಾಜಕೀಯ ಅನ್ನೋದು ಸಾಧ್ಯತೆಗಳ ಕಲೆ. ಯಾರಿಗೆ ಸಾಧನೆ ಮಾಡುವಂಥ ಹುಚ್ಚಿರುತ್ತೋ, ಯಾರಿಗೆ ಸಾಧನೆ ಮಾಡುವಂಥ ತಾಕತ್ತಿರುತ್ತೋ ಆತ ಆ ಕಲೆಯನ್ನು ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡು ಬಿಡ್ತಾನೆ, ಬಹಳ ಚೆನ್ನಾಗಿ ಬಳಸ್ಕೊಂಡು ಬಿಡ್ತಾನೆ. ಇವತ್ತು ಹಲವರು ಹಲವು ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ. ಕೆಲವರು ರಾಜಕೀಯ ಅನ್ನೋದು ನಮ್ಮಪ್ಪನ ಮನೆ ಆಸ್ತಿ, ನಮ್ಮ ಅಪ್ಪನೂ ರಾಜಕಾರಣದಲ್ಲಿದ್ದ, ನಮ್ಮ ಅಜ್ಜನೂ ರಾಜಕಾರಣದಲ್ಲಿದ್ದ, ನಾನೂ ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ರಾಜಕಾರಣಕ್ಕೆ ಬಂದು ರಾಜ್ಯವನ್ನು ಆಳ್ತಾ ಇರುವಂಥವ್ರು ಇದ್ದಾರೆ. ಇನ್ನು ಕೆಲವರು ರಾಜಕಾರಣಕ್ಕೆ ಬಂದ ಮೇಲೆ ಏನಾದರೂ ಒಂದು ಮಾಡಬೇಕು, ಜನತೆಗೆ ಅನುಕೂಲ ಮಾಡಬೇಕು, ನಾನೂ ಕೂಡ ಬೆಳಿಬೇಕು ಅನ್ನೋ ಕಾರಣಕ್ಕೆ ರಾಜಕಾರಣಕ್ಕೆ ಬರ್ತಾರೆ. ಮತ್ತೆ ಕೆಲವರು ರಾಜಕಾರಣ ಅನ್ನೋದು ಬಹಳ ಪವರ್ಫುಲ್ ಅಸ್ತ್ರ, ನಾವು ರಾಜಕಾರಣದಲ್ಲಿ ಇದ್ಬಿಟ್ರೆ ನಮ್ಮನ್ನು ಯಾರೂ ಕೂಡ ಟಚ್ ಮಾಡಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಇನ್ನೂ ಕೆಲವರು ನಮ್ಮದು ಒಂದಿಷ್ಟು ಬಿಸ್ನೆಸ್ ಇದೆ, ಬಿಸ್ನೆಸ್ಸನ್ನು ಉಳಿಸ್ಕೊಬೇಕು ಅಂದರೆ ನನಗೇನಾದರೂ ಒಂದು ಶಕ್ತಿ ಬೇಕು, ಆ ಶಕ್ತಿ ಬೇಕು ಅಂದರೆ ರಾಜಕೀಯ ಪಕ್ಷಗಳನ್ನು ಸೇರಿಕೊಳ್ಬೇಕು, ಆಗ ನನ್ನ ಬಿಸ್ನೆಸ್ಗೆ ಮತ್ತಿಷ್ಟು ಬಲ ಬರುತ್ತೆ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಇನ್ನು ಕೆಲವರು ಪ್ಯಾಷನ್ ಇಟ್ಕೊಂಡು ಬರ್ತಾರೆ. ಅದನ್ನು ಹೊರತುಪಡಿಸಿದರೆ ಇನ್ನೂ ಒಂದಿಷ್ಟು ವರ್ಗ ಇದೆ. ಕೆಲವರು ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ನಾನು ಜನರ ನಡುವೆ ಮಿಂಚಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಂಥವ್ರು ಇದ್ದಾರೆ. ಇನ್ನು ಕೆಲವರಿಗೆ ಅಪಾರ್ಚುನಿಟಿಗಳು ಸಿಕ್ಬಿಡುತ್ತೆ, ತಂತಾನೇ ಕೆಲವು ಅಪಾರ್ಚುನಿಟಿಗಳು ಅವರಿಗೆ ಬಂದುಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅವರು ಫ್ಲೂಕಲ್ಲಿ ಗೆದ್ದು ಬಂದುಬಿಡ್ತಾರೆ. ಸೊ ಯಾಕಾಗಿ ಇಷ್ಟನ್ನೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮಲ್ಲೂ ಕೂಡ ಫ್ಲೂಕಲ್ಲಿ ಗೆದ್ದಂಥ ಕೆಲವು ರಾಜಕಾರಣಿಗಳಿದ್ದಾರೆ. ಅನುಕಂಪದ ಅಲೆಗೋ ಅಥವಾ ಮತ್ತಿನ್ನೇನು ಕಾರಣಕ್ಕೋ ಕೆಲವರನ್ನು ನಾವು ಈಗಾಗಲೇ ಗೆಲ್ಲಿಸ್ಬಿಟ್ಟಿದ್ದೀವಿ. ಕೇವಲ ಒಂದು ಪಾರ್ಟಿಯನ್ನು ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ಎಲ್ಲ ಪಾರ್ಟಿಗಳಲ್ಲೂ ಕೂಡ ಈ ಥರದ ಜನ ಇದ್ದಾರೆ. ಇದರಲ್ಲೇನು ನೀವು ಪ್ರಶ್ನೆ ಎತ್ತಬೇಡಿ, ಇಂಥ ಪಾರ್ಟಿಯಲ್ಲಿ ಇಂಥವ್ರು ಇದ್ದಾರೆ, ಇಂಥವ್ರು ಇಲ್ಲ ಅಂತಲ್ಲ. ಆದರೆ ಈಗ ನಾನು ಹೇಳ್ತಾ ಇರುವಂಥ ಸ್ಟೋರಿ ಸುಮಲತಾ ಅಂಬರೀಷ್ ಅಂತ, ಸುಮಲತಾ ಮೇಡಮ್ ಅಂತ ನಮ್ಮಲ್ಲೊಬ್ಬರು ರಾಜಕಾರಣಿ ಇದ್ದಾರೆ. ಇವರು ಏನಂತ ಕರೆಯೋಣ, ಫ್ಲೂಕಲ್ ಬಂದರು ಅಂತ ಕರೆಯೋಣ, ಅಂಬರೀಷ್ ಅವರ ಅಲೆ ಮೇಲೆ ಗೆದ್ದು ಬಂದುಬಿಟ್ರು ಅಂತ ಕರೆಯೋಣವಾ, ಅಥವಾ BJP ಅಲೆಯಿಂದಾಗಿ ಗೆದ್ದು ಬಂದರು ಅಂತ ಕರೆಯೋಣವಾ, ಒಟ್ಟು ಏನೋ ಒಂದು ಕಾರಣಕ್ಕೆ ಇವರನ್ನು ಬೈ ಎಲೆಕ್ಷನ್ನಲ್ಲಿ ಜನ MP ಆಗಿ ಮಾಡಿದರು. MP ಆಗಿ ಮಾಡಿದಂಥ ಸುಮಲತಾ ಅವರು ಮಂಡ್ಯ ಜಿಲ್ಲೆಗೆ ಏನೇನು ಮಾಡಿದ್ರು ಅಂತ ಕೇಳಿದ್ರೆ ನನಗಂತೂ ಯಾವುದೇ ಅವರ ಅಂಶ ಸಿಗ್ತಾ ಇಲ್ಲ, ಇಂಥದನ್ನು ಮಾಡಿದ್ದಾರೆ ಸುಮಲತಾ ಅಂತ. ಎಸ್, ನೀವು ಹೇಳ್ಬೋದು, ಲೋಕಲ್ MLAಗಳ ರೀತಿ ಸುಮಲತಾ ಅವರು ಯಾವುದೋ ಹಳ್ಳಿ ಕೆಲಸ ಮಾಡಿಕೊಡೋಕ್ಕಾಗಲ್ಲ ಅಥವಾ ಯಾವುದೋ ರಸ್ತೆ ಸರಿಪಡಿಸೋಕ್ಕಾಗಲ್ಲ, ಇಂಥ ಕಾರಣಗಳನ್ನು ಸುಮಾರಷ್ಟು ಹೇಳ್ಬೋದು. ದೇಶದ ಮಟ್ಟದಲ್ಲಿ ಸುಮಲತಾ ಅವರು ಭಾಳ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಮ ಊಹೆ ಆಗಿರಬಹುದು. ಆದರೆ ನಾನು ಗಮನಿಸಿದ ಮಟ್ಟಿಗೆ ಅಥವಾ ನಾನು ರಾಜಕೀಯವನ್ನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ಇದನ್ನು ಅರಿತುಕೊಂಡಿರುವ ಮಟ್ಟಿಗೆ ಸುಮಲತಾ ಅವರು ಕಣ್ಣಿಗೆ ಕಾಣುವಂಥ ಕೆಲವು ಕೆಲಸ ಇರ್ತವೆ. ಇಂಥವರು ಹೆಸರು ಹೇಳಿದ್ರೆ ಇಂಥ ಕೆಲಸ ಅಂತ ಗೊತ್ತಾಗಬೇಕು. ಸೊ ಆ ರೀತಿಯ ಕೆಲಸವನ್ನು ಯಾವುದನ್ನು ಮಾಡದಂತೆ ನನ್ನ ಕಣ್ಣಿಗೆ ಇದುವರೆಗೂ ಕಂಡು ಬಂದಿಲ್ಲ. ಇಂಥ ಸುಮಲತಾ ಅವರು ಜನರ ಕೈಗೆ ಸಿಕ್ತಿದ್ರಾ, ಜನರಿಗೆ ಹತ್ರ ಆಗಿದ್ರ ಕೇಳಿದ್ರೆ ಅದು ಕೂಡ ಇಲ್ಲ. ಸೊ ಹಾಗಂತ ಲೋಕಲ್ ಜನ ಇವ್ರನ್ನ ಮಾತಾಡ್ಸಂಗಿಲ್ಲ. ಅದು ಬಹುತೇಕ ರಾಜಕಾರಣಿಗಳ ವಿಚಾರದಲ್ಲಿ ಇದು ಯಾವಾಗಲೂ ಸತ್ಯವಾಗೇ ಇರುತ್ತೆ. ನಿಮ್ಗೆ ಓಟ್ ಹಾಕುವಾಗ ನಿಮ್ಮ ಬಂದು ಕಾಲು ಹಿಡ್ಕೊಳ್ತಾರೆ, ಅದಾದ ಮೇಲೆ ನಿಮಗೆ ಅದೇ ಕಾಲಲ್ಲಿ ಜಾಡಿಸಿ ಒದೀತಾರೆ. ಇದು ಬಹುತೇಕ ರಾಜಕಾರಣಿಗಳ ಹುಟ್ಟುಗುಣ ಅಂತ ಕರಿತೀರೋ, ಅಥವಾ ಅಧಿಕಾರಕ್ಕೆ ಬಂದ ಮೇಲೆ ಆ ರೀತಿ ಅಹಮ್ಮು ಬಿಮ್ಮು ಎಲ್ಲ ಬಂದುಬಿಡ್ತು ಅಂತ ಕರಿತೀರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಇವರು ಕಲರ್ಫುಲ್ ರಾಜಕಾರಣಿ ಅಂತೂ ಹೌದು, ವರ್ಣರಂಜಿತ ರಾಜಕಾರಣಿ ಅಂತೂ ಹೌದು. ಕಾರಣ ಏನು ಅಂತಂದರೆ, ಹೇಳಿ ಕೇಳಿ ಸಿನಿಮಾ ಫೀಲ್ಡಿಂದ ಬಂದಂಥವರು ಸುಮಲತಾ ಅಂಬರೀಷ್. ಇವ್ರನ್ನ ಮೇಲ್ನೋಟಕ್ಕೆ ನೋಡೋರಿಗೆ ಇವರು ಕಲರ್ಫುಲ್ ರಾಜಕಾರಣಿ ಅಂತೂ ಹೌದು, ಸಿನಿಮಾ ಫೀಲ್ಡಿಂದ ಬಂದಂಥವ್ರು, ವರ್ಣರಂಜಿತವಾದ ಲೋಕದಿಂದ ಬಂದಂಥವರು. ಹೇಳಿ ಕೇಳಿ ಅಂಬರೀಷ್ ಅವರ ಪತ್ನಿ ಇವರು
ಇಂಥ ಕಾರಣಕ್ಕಾಗಿ ಇವ್ರನ್ನ ಫಸ್ಟ್ ಟೈಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಇವರು ಗೆದ್ದು ಬಂದು ಬಿಡ್ತಾರೆ. ಆ ಸಂದರ್ಭದಲ್ಲಿ ಇದೇನು ಮಂಡ್ಯ ಎಲೆಕ್ಷನ್ನೋ ಇಲ್ಲ ಇಂಡಿಯಾ ಎಲೆಕ್ಷನ್ನೋ ಅನ್ನೋ ರೀತಿಯಲ್ಲಿ ಬೈ ಎಲೆಕ್ಷನ್ ಚರ್ಚೆ ಆಗಿತ್ತು. ಆ ಅವಧಿಯಲ್ಲೂ ಕೂಡ ಯಾವುದೇ ಹೇಳಿಕೊಳ್ಳುವಂಥ ಕೆಲಸ ಆಗಲಿ ಅದ್ಯಾವುದೂ ಕಾಣಿಸಿಲ್ಲ. ಹಾಗಂತ ಕೆಲಸ ಮಾಡೋದು ಹಾಗಿರಲಿ, ಕೆಲವರು ಇದ್ದಾರೆ ಈಗ ಗೆದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡದಿದ್ರು ಕೂಡ ಪಾರ್ಟಿಗೆ ಅವರು ಬೇಕು, ಪಾರ್ಟಿಗೆ ಬಹಳ ಮುಖ್ಯ ಆಗ್ತಾರೆ. ಪಾರ್ಟಿಲಿ ಅವರು ಇಲ್ಲದೆ ಇಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ಪಾರ್ಟಿಗೆ ಬೇಕಾದಂಥ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಎಲೆಕ್ಷನ್ನಲ್ಲಿ ಗೆಲ್ಲಿ ಬಿಡ್ಲಿ ಕಂಪ್ಲೀಟ್ ರಾಜಕಾರಣದಲ್ಲಿ ಇರ್ತಾರೆ. ಸೋತಾಗ್ಲೂ ಇರ್ತಾರೆ, ಗೆದ್ದಾಗ್ಲೂ ಇರ್ತಾರೆ. ಇಂಥ ಹಲವು ರಾಜಕಾರಣಿಗಳು ನಮ್ಮಲ್ಲೂ ಇದ್ದಾರೆ ಪಾಪ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದು ಅಷ್ಟು ಸೂಕ್ತ ಅಲ್ಲ. ಹಂಗೆ ನೋಡಿದರೆ ಸುಮಲತಾ ಅವರಿಗೆ ಪಾರ್ಟಿಯಿಂದ ಏನಾದರೂ ಕೆಲಸ ಅಂದರೆ ಪಾರ್ಟಿ ಕೆಲಸ ಏನಾದರೂ ಮಾಡಿದ್ರಾ, ಪಾರ್ಟಿಯಲ್ಲಿ ಆಕ್ಟಿವ್ ಆಗಿದ್ರಾ? ಹೋಗ್ಲಿ, ಏನೋ ಕಷ್ಟ ಅಂತ ಅಂತಾರೆ ಅಂತಂದ್ರೆ ಜನರ ಜೊತೆಗಾರು ಇರ್ತಾರಾ? ಆ ಕ್ಷೇತ್ರದ ಜನರ ಜೊತೆ ಯಾರೋ ಒಂದಿಷ್ಟು ಸಂಪರ್ಕ ಇರಬೇಕಪ್ಪ. ಕನಿಷ್ಠ ಒಂದು ಹಳ್ಳಿ ಹೆಸರು ಹೇಳಿದ್ರೆ ಒಂದು 4 ಹೆಸರಾರು ಗೊತ್ತಿರಬೇಕು ಆ ಹಳ್ಳಿಲಿ. ಆ ರೀತಿ ಚಕಚಕತೆ ಇದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಹಳ್ಳಿಗೆ ಪರಿಚಯ, ವರ್ಣರಂಜಿತ ಕಾರಣಕ್ಕೆ ಪರಿಚಯ ಇದ್ದಾರೆ, ಅದು ಬೇರೆ. ಸುಮಲತಾ ಯಾರು ಅಂದ್ರೆ ಗೊತ್ತು, ರೆಬಲ್ ಲೇಡಿ ಅಂದ್ರೆ ಯಾರು ಅಂತ ಜನರಿಗೆ ಗೊತ್ತು. ಆದರೆ ಆ ಜನರು ಇವ್ರಿಗೆ ಗೊತ್ತಿರಬೇಕಲ್ಲ. ನನ್ನ ವೋಟರ್ಸ್, ಓಕೆ ಇವ್ರದೇ ಪಾರ್ಟಿಯ ವೋಟರ್ಸ್ ಆದರೂ ಇವ್ರಿಗೆ ಗೊತ್ತಿರಬೇಕಲ್ಲ, ಲೀಡರ್ಸ್ಗಳಾದರೂ ಗೊತ್ತಿರಬೇಕಲ್ಲ, ಅಲ್ಲಿ ಸ್ಥಳೀಯ ನಾಯಕರಾದರೂ ಗೊತ್ತಿರಬೇಕಲ್ಲ. ಅದು ಗೊತ್ತಾ ಕೇಳಿದ್ರೆ ಅದೂ ಕೂಡ ಡೌಟೇ. ಯಾಕೆಂದ್ರೆ ನಾನು ಆ ಪ್ರಚಾರ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಹೋಗಿದ್ದಾಗ ಅಂಬರೀಷ್ ಅವರ ಪತ್ನಿ ಅಂತ ಗೊತ್ತು, ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಭಾಳ ದೊಡ್ಡ ಎಡಗೈ ಬಲಗೈ ಅನ್ನೋ ರೀತಿಯಲ್ಲಿ ನಿಂತರು ಇವರಿಗೆ ಜೋಡೆತ್ತುಗಳಾಗಿ. ಸೊ ಅಭೂತಪೂರ್ವ ಗೆಲುವನ್ನು ಸಾಧಿಸಿದರು. ಅದಾದ ನಂತರ ನೆಕ್ಸ್ಟ್ ಬಂದಂಥ MP ಎಲೆಕ್ಷನಲ್ಲಿ 2024ರಲ್ಲಿ ಇವರಿಗೆ ಸೀಟ್ ತಪ್ಪಿ ಹೋಯ್ತು. BJPಯಿಂದ ಇವರಿಗೆ ಸ್ಥಾನ ಸಿಕ್ಕಿಲ್ಲ, ಅಂದರೆ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರಿಗೆ ಕೊಡಬೇಕಾಯಿತು. ಕಾರಣ ಏನು ಅಂದರೆ ಮೈತ್ರಿ ಸರ್ಕಾರ ಇತ್ತು, ಇವ್ರ ನಡುವೆ ಸೀಟ್ ಹಂಚಿಕೆಗಳಾಗಿದ್ವು. ಕೆಲವು ಕಡೆ ಕೋಲಾರ, ಮಂಡ್ಯ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ BJP ಗೆಲ್ಲುವಂಥ ಕಡೆಗಳಲ್ಲಿ BJP ಕ್ಯಾಂಡಿಡೇಟನ್ನು ಹಾಕಿದ್ರು. JDS ಪ್ರಬಲ ಇರುವಂತಹ ಕಡೆ JDS ಕ್ಯಾಂಡಿಡೇಟ್ಗಳಿದ್ವು. ಹಾಗಾಗಿ ಮೈತ್ರಿ ಇರೋದರಿಂದ ಇವರಿಗೆ ಸ್ಥಾನ ತಪ್ಪಾಯಿತು. ಆ ಸಂದರ್ಭದಲ್ಲಿ ಏನೋ ಮಾತು ಕೊಟ್ಟಿದ್ರಂತೆ ಕೇಂದ್ರದ BJP ನಾಯಕರು, ನೀವು ಕುಮಾರಸ್ವಾಮಿ ಅವರಿಗೆ ಈ ಸಾರಿ ಬಿಟ್ಕೊಟ್ಬಿಡಿ ಈ ಸ್ಥಾನವನ್ನು, ಸೊ ನಿಮ್ಮನ್ನು ರಾಜ್ಯಸಭೆಗೆ ತಗೊಂಡ್ಬಿಡ್ತೀವಿ ಅಂತ. ಅದೇ ಮಾತನ್ನು ಈಗ ದಾಳವಾಗಿ ಸುಮಲತಾ ಉರುಳಿಸ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಈ ಮಾತಿನ ದಾಳ ನಿಮ್ಗೆ ಗೊತ್ತಿದೆ. ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಟ್ರು, DK ಅವರು ಹೇಳಿದ್ರು ಮಾತಿಗೆ ತಪ್ಪಿಲ್ಲ, ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಈಗ BJPಯಲ್ಲೂ ಕೂಡ ಅದೇ ಮಾತಿನ ಚರ್ಚೆ ಆಗ್ತಾ ಇದೆ. ಸುಮಲತಾ ಅಂಬರೀಷ್ ಅವರೇನೋ ರಾಜ್ಯಸಭೆಗೆ ನನಗೆ ಟಿಕೆಟ್ ಕೊಡಬೇಕು ಅಂತ ಬೆನ್ನು ಬಿದ್ದಿದ್ದಾರಂತೆ. ಬೆನ್ನು ಬಿದ್ದಿದ್ದಾರೆ ಅಂದರೆ ಹೆಂಗೆ ಅಂತಂದರೆ ಬೆಂಬಲಿಗರ ಮೂಲಕ ವಿಜೇಂದ್ರ ಅವರಿಗೆ, R ಅಶೋಕ್ ಅವರಿಗೆ, ಇವರಿಗೆಲ್ಲ ಮನವಿ ಪತ್ರವನ್ನು ಕೂಡ ಕೊಟ್ಟರು ಒಂದಿಷ್ಟು ಬೆಂಬಲಿಗರು. ಯಾರು ಬೆಂಬಲಿಗರು ಬರ್ತಾರೆ? ಬೆಂಬಲಿಗರನ್ನ ಕಳಿಸೋರು ಇವರೇ ಅಲ್ವಾ? ಪುಷ್ ಮಾಡಿ ಹೋಗಿ ನನ್ನ ಪರವಾಗಿ ಕೇಳ್ಕೊಳ್ಳಿ, ನನಗೂ ಒಂದು ಸಿಗ್ಲಿ ಸ್ಥಾನ ಅಂತ. ಗೆದ್ದು ಬರುವ ಚುನಾವಣೆಗೆ ಈಗ ಇವರು ನಿಲ್ತಾ ಇಲ್ಲ, ರಾಜ್ಯಸಭೆಗೆ ಇವ್ರನ್ನ ಆಯ್ಕೆ ಮಾಡಿ ಅಂತ ಒಂದು ಪ್ರಪೋಸಲನ್ನು ಸಲ್ಲಿಸಿದಾರಂತೆ. ರಾಜ್ಯಸಭೆಗೆ ಈಗಾಗಲೇ ಅಲ್ಲಿ ನಾಯಕರ ದಂಡಿದೆ. BJPಗೆ ಒಂದೇ ಒಂದು ಸೀಟ್ ಸಿಗ್ಬೋದು ನನ್ನ ಪ್ರಕಾರ. ಕಾರಣ ಏನು ಅಂತಂದರೆ ಈಗಾಗಲೇ ಸಮ್ಮಿಶ್ರ ಇರುವಂಥ ಕಾರಣಕ್ಕಾಗಿ ದೇವೇಗೌಡರಿಗೆ ಕೊಡಲೇಬೇಕು ಅಂತ ದೇವೇಗೌಡರ ವಾದ. ಈ ಕಡೆ ನಿರ್ಮಲ್ ಕುಮಾರ್ ಸುರಾನ ಅಥವಾ ಸದಾನಂದ ಗೌಡರಿಗೆ ಕೊಡಬೇಕು ಅಂತ BJP ಅವರ ವಾದ. ಇದರ ನಡುವೆ ಮೂರನೇ ಕ್ಯಾಂಡಿಡೇಟ್ ಆಗಿ ಈಗ ಸುಮಲತಾ ಅವರ ಎಂಟ್ರಿ. ನೋಡಿ, ಗೆದ್ದಾಗ ಏನೂ ಮಾಡಿಲ್ಲ, ಜನರ ಜೊತೆ ಸಂಪರ್ಕ ಇಟ್ಕೊಂಡಿಲ್ಲ, ಪಾರ್ಟಿ ಕೆಲಸ ಮಾಡಿಲ್ಲ. ಈಗೇನೋ ಒಂದು ಸ್ಥಾನ ಇದೆ ಅಂತ ಗೊತ್ತಾದ ತಕ್ಷಣ ಓಡ್ ಬಂದುಬಿಡ್ತಾರೆ ಎಲ್ಲಿಂದನೋ ಎದ್ಕೊಂಡು. ಸೊ ನಾನಿಲ್ಲಿ ಮಹಿಳೆಯನ್ನ ಕಾರಣಕ್ಕೆ ಹೇಳ್ತಾ ಇಲ್ಲ, ಮಹಿಳೆಯರು ಕೂಡ ಪಾರ್ಟಿಯಲ್ಲಿ ಸಾಕಷ್ಟು ಕೆಲಸ ಮಾಡೇ ಸೀಟ್ ತಗೊಂಡಿದ್ದಾರೆ. ಉದಾಹರಣೆಗೆ ಅದೇ ಪಾರ್ಟಿಯಲ್ಲಿ ಶೋಭಾ ಕರಂದ್ಲಾಜೆ ಅವರೇ ನಮ್ಮ ಕಣ್ಣೆದುರಿಗೆ ನಿಲ್ತಾರೆ, ಕೆಲಸ ಮಾಡ್ತಾರೋ, ಹೊಗಳೋಣ ಅಂತವ್ರನ್ನ. ಆದರೆ ಇಂಥ ಸುಮಲತಾ ಅವರು ಗೆದ್ದಾಗ ಜನರಿಗೆ ಒಂದು ಕೆಲಸ ಮಾಡಿಲ್ಲ, ಜನರ ಜೊತೆ ಸಂಪರ್ಕ ಇಟ್ಕೊಂಡಿಲ್ಲ, ಲೋಕಲ್ ಆಗಿ ಸ್ಥಳೀಯ ಲೀಡರ್ನ ಬೆಳೆಸಿಲ್ಲ. ನಿತಿನ್ ನಬೀನ್ ಅವರು ಮೊನ್ನೆ ರಾಜ್ಯಕ್ಕೆ ಬಂದಿದ್ರು, 1 ಗಂಟೆಗಳ ಕಾಲ ಇವ್ರ ಜೊತೆ ಚರ್ಚೆ ಮಾಡಿದ್ರಂತೆ. ಏನು ಚರ್ಚೆ ಮಾಡಿದ್ರು, ಅದೇನು ಚರ್ಚೆ ಮಾಡಿದ್ರೋ ಗೊತ್ತಿಲ್ಲ. ಅವಾಗ ಈ ರೆಬಲ್ ಲೇಡಿ ಹೇಳಿದ್ರಂತೆ, ನನಗೆ ಮಾತು ಕೊಟ್ಟು ಬಿಟ್ಟಿದ್ರು, ಆ ಮಾತನ್ನು ಉಳಿಸ್ಕೊಳ್ಳಿ, ನನ್ನನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ, ದೇವೇಗೌಡರಿಗೆ ಬೇಡ ಈ ಸರಿ, ದೇವೇಗೌಡರ ಕುಟುಂಬಕ್ಕೆ ನಾನು ಸೀಟನ್ನು ತ್ಯಾಗ ಮಾಡಿದ್ದೀನಿ, ಸೊ ನನ್ನನ್ನು ಪರಿಗಣಿಸಿ ಅಂತ ಕೇಳ್ಕೊಂಡಿದ್ರಂತೆ.
ಕೇಳ್ಕೊಳ್ಳೋದು ತಪ್ಪಲ್ಲ. ಕೇಳ್ಕೊಳ್ಳೋದ್ರ ಬಗ್ಗೆ ನಂದು ಎರಡು ಪ್ರಶ್ನೆ ಇಲ್ಲ, ಅಥವಾ ನಾನು ಅದ್ರ ಬಗ್ಗೆ ಮಾತು ಆಡ್ತಾ ಇಲ್ಲ. ನೀವು ಗೆದ್ದಾಗ ಏನು ಮಾಡಿದ್ರೆ ಹೇಳಿ ಸ್ವಾಮಿ, ಹೇಳಿ ಮೇಡಮ್ ಅನ್ನೋದು ನಮ್ಮ ಪ್ರಶ್ನೆ. ಸೊ ಗೆದ್ದಾಗ ಯಾರ ಜೊತೆನೂ ಇಲ್ಲದೆ ಈಗ ಸ್ಥಾನ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲರನ್ನೂ ಬೆಂಬಲಿಗರನ್ನ ಚೂ ಬಿಡೋದು, ಎಬ್ಸೋದು, ಹೋಗಿ ಕೇಳ್ಕೊಳ್ಳಿ ರಾಜ್ಯಾಧ್ಯಕ್ಷರಿಗೆ, ವಿಜೇಂದ್ರ ಅವರಿಗೆ ಅಂತ ಕಳಿಸೋದು. ಸೊ ಇದೆಷ್ಟರ ಮಟ್ಟಿಗೆ ಸರಿ? ಸೊ ವೀಕ್ಷಕರೇ, ನನಗಂತೂ ಗೊತ್ತಿಲ್ಲ ಈ ರೆಬಲ್ ಲೇಡಿ ಏನೇನು ಕೆಲಸ ಮಾಡಿದ್ದಾರೆ, ಹೇಳಿಕೊಳ್ಳುವಂಥ ಕೆಲಸ ಏನೋ ಸಣ್ಣ ಪುಟ್ಟವು ಮಾಡಿರ್ಬೋದು. ಈ ಮಂಡ್ಯದಲ್ಲಿ ಒಂದು ಗಲಾಟೆ ಆಯಿತು, ಗಲಭೆ, BJP ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತದು. ಆ ಸಂದರ್ಭದಲ್ಲೂ ಅಲ್ಲಿ ಬಂದಿದ್ರಂತೆ. ಅದಾದ ನಂತರ ಇನ್ನು ಮಂಡ್ಯಕ್ಕೆಲ್ಲೋ ಒಂದಿಷ್ಟು ಸರಿ ಭೇಟಿ ಕೊಟ್ಟಿದ್ದಾರೆ, ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ಹೇಳ್ಕೊಳ್ಳುವಂಥ ಕೆಲಸ ಏನು ಮಾಡಿದ್ದೀರಿ ಹೇಳಿ. ಒಂದು, ಇನ್ನೊಂದು, ಪಾರ್ಟಿಗೆ ನಿಮ್ಮಿಂದ ಏನು ಉಪಯೋಗ ಇದೆ? ಪಾರ್ಟಿಯನ್ನು ಕಟ್ತಾ ಇದ್ದೀರೋ, ಒಗ್ಗೂಡಿಸ್ತಾ ಇದ್ದೀರೋ, ಬೆಳೆಸ್ತಾ ಇದ್ದೀರೋ? ಸೊ ನನಗನ್ನಿಸುತ್ತೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಂಪ್ಲೀಟ್ ರಾಜಕಾರಣಿ. ಸೊ ಅವ್ರನ್ನ ಗೆಲ್ಲಿಸಿದ್ರೆ ಬೆಟರ್ ಅನ್ನೋ ಅಂತ ಈಗ ಅನಿಸ್ತಾ ಇದೆ ನನಗೆ. ಆ ಸಂದರ್ಭದಲ್ಲಿ ಅನಿಸಿರ್ಲಿಲ್ಲ, ನಿಖಿಲ್ ಕುಮಾರಸ್ವಾಮಿ ಇನ್ನು ಹುಡುಗ ಭಾಳ ಬೆಳೆಯೋದಿದೆ ಅಂತ ಈ ಥರದ್ದೆಲ್ಲ ಟಾಕ್ ಆಗಿತ್ತಾಗ. ಆದರೆ ಫುಲ್ ಟೈಮ್ ರಾಜಕಾರಣಿಗಳನ್ನ ಗೆಲ್ಲಿಸ್ಬೇಕು. ಈ ಥರ ಪಾರ್ಟ್ ಟೈಮ್ ರಾಜಕಾರಣಿಗಳನ್ನ ಗೆಲ್ಲಿಸ್ಬಿಟ್ರೆ ಅವ್ರ ಮನೆ ಹತ್ರಕ್ಕೂ ಹೋಗೋಕ್ಕಾಗಲ್ಲ, ನಿಮ್ಮ ಹತ್ರಕ್ಕೂ ಅವ್ರು ಬರಲ್ಲ, ಯಾವ ಹೋರಾಟದಲ್ಲೂ ಅವರು ಸಂಘಟನೆ ಮಾಡಲ್ಲ, ಜನರ ಜೊತೆ ಇರಲ್ಲ, ವೈಟ್ ಕಾಲರ್ ರೀತಿ ಓಡಾಡ್ಕೊಂಡು ಎದ್ದು ಬಿಡ್ತಾರೆ. ಸೊ ಹಾಗಾಗಿ ಈ ಪಾರ್ಟ್ ಟೈಮ್ ರಾಜಕಾರಣಿಗಳನ್ನು ಗೆಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಅದು ಯಾವುದೇ ರಂಗ ಇರ್ಬೋದು, ಬಿಸ್ನೆಸ್ ಉಳಿಸ್ಕೊಳ್ಳೋಣ, ಸಿನಿಮಾ ರಂಗ ಬೆಳೆಸೋಣ, ಮತ್ತೊಂದು ಮಾಡೋಣ ಅಂತ ರಾಜಕಾರಣಕ್ಕೆ ಬಂದರೆ ಕಷ್ಟ. ಬಹುತೇಕ ನೀವು ಫುಲ್ ಟೈಮ್ ರಾಜಕಾರಣಿಗಳನ್ನು ನೆಚ್ಕೊಂಡ್ರೆ ನಿಮಗೂ ಒಂದು ಧೈರ್ಯ ಇರುತ್ತೆ, ನಾಳೆ ಬರ್ತಾನಪ್ಪ, ಬಂದಾಗ ಇದನ್ನು ಕ್ವಶನ್ ಮಾಡೋಣ, ಇದನ್ನು ಕೇಳೋಣ ಅಂತ. ಗೆದ್ದ ಮೇಲೆ ಇವರು ಜನ ಕೈಗೆ ಸಿಗಲ್ಲ. ಸೊ ಅದು ಈಗ ಎಲೆಕ್ಟೆಡ್, ಇದು ಸಭೆಗೆ ಅವ್ರನ್ನ ಕಳಿಸ್ಬೇಕು ಅಥವಾ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದು. ಇದೇನು ನೇರವಾಗಿ ಜನರಿಂದ ಆಯ್ಕೆ ಆಗುವ ಎಲೆಕ್ಷನ್ ಅಲ್ಲ. ಒಂದು ಸ್ಥಾನ ಇದೆ, ಅದನ್ನು ಹೇಗಾದರೂ ಮಾಡಿ ನಾನು ಹಿಡಿಬೇಕು, ತಗೋಬೇಕು, ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ ಅಂತ ಈಗ ಬೆನ್ನತ್ತಿದಾರಂತೆ. ನಿಮಗೆ ವೀಕ್ಷಕರೇ ಏನು ಗೊತ್ತು? ಸುಮಲತಾ ಅವರ ಈ ಬೇಡಿಕೆ ಸರಿನಾ ತಪ್ಪ ಅನ್ನೋಕ್ಕಿಂತ ಅವ್ರ ಕೆಲಸ ಏನು ಅನ್ನೋದು ನಿಮಗೇನು ಗೊತ್ತಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದೇ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.